ಇನ್ನು ಚಿತ್ತಾಪುರ ಪುರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೀತಾ ಇದೆ. ಬ್ಯಾನರ್ ಬಂಟಿಂಗ್ ತೆರವು ಖಂಡಿಸಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಚಿತ್ತಾಪುರ ಪುರಸಭೆ ಕಚೇರಿಯ ಎದುರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ ಹಿಂದೂ ಸಂಘಟನೆಗಳು. 6,000 ರೂಪಾಯಿ ಹಣ ಕಟ್ಟಿದ್ರೂ ಕೂಡ ತೆರವು ಮಾಡಲಾಗಿದೆ. ಈ ಬಗ್ಗೆ ಕೇಳೋಕೆ ಬಂದಿದ್ದಾರೆ ಹಿಂದೂ ಕಾರ್ಯಕರ್ತರು. ಕಚೇರಿಯಿಂದ ಹೊರಗೆ ಬಂದಿದ್ದಾರೆ ಪುರಸಭೆ ಸಿಬ್ಬಂದಿ. ಪುರಸಭೆ ಮುಖ್ಯಾಧಿಕಾರಿ ಅಮಾನತಿಗೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ. ನೋಡಿ, ಅಲ್ಲಿ ಹಾಕಿದಂತಹ ಬ್ಯಾನರ್ ಬಂಟಿಂಗ್ ಅನ್ನ ಏಕಾಏಕಿ ತೆರವುಗೊಳಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಚಿತ್ತಾಪುರ ಪುರಸಭೆ ಕಚೇರಿಯ ಎದುರಲ್ಲಿ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 6,000 ಹಣವನ್ನ ಕೊಟ್ಟು ಅಲ್ಲಿ ಬ್ಯಾನರ್ ಹಾಗೆ ಬಂಟಿಂಗ್ಸ್ ಅನ್ನ ಕಟ್ಟಲಾಗಿತ್ತು. ಆದ್ರೆ ದುಡ್ಡನ್ನ ಕಟ್ಟಿದ್ರೂ ಕೂಡ ಈ ರೀತಿ ತೆರವು ಮಾಡಲಾಗಿದೆ, ಏಕಾಏಕಿ ತೆರವುಗೊಳಿಸಲಾಗಿದೆ ಅನ್ನುವ ಬಗ್ಗೆ ಈಗ ಹಿಂದೂ ಕಾರ್ಯಕರ್ತರು ಕೆರಳಿದ್ದಾರೆ. ಹೀಗಾಗಿ ಪುರಸಭೆಯ ಎದುರುಗಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಪುರಸಭೆ ಸಿಬ್ಬಂದಿಗಳು ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಮುಖ್ಯ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಚಿತ್ತಾಪುರದಲ್ಲಿ ಪಾಳೆಗಾರಿಕೆ ರಾಜಕಾರಣ ಅಟ್ಟಹಾಸ ಮೆರೀತಾ ಇದೆ. ಅಭಿವ್ಯಕ್ತಿ ಹಾಗೂ ವಾಕ್ ಸ್ವಾತಂತ್ರ್ಯ ದಮನವಾಗ್ತಾ ಇದೆ ಅನ್ನುವಂಥ ಬಗ್ಗೆಯೂ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನ ನಾವು ಗಮನಿಸಬಹುದು.